ತುಳಸಿ ಪೂಜೆಯಿಂದ ನಿಮ್ಮಲ್ಲಿರುವ ಆರ್ಥಿಕ ಸಂಕಷ್ಟದಿಂದ ಕೂಡ ನೀವು ದೂರ ಆಗ್ತೀರಾ. ಕೆಲವೊಬ್ಬರು ಸಾಲಬಾಧೆ ಇರ್ಬೋದು, ಹಣಕಾಸಿನ ವಿಚಾರದಲ್ಲಿ ಏನೋ ಮೋಸ ಹೋಗಿರುವಂಥದ್ದು, ಇದನ್ನು ಕೂಡ ನೀವು ಅನುಕೂಲಗಳನ್ನು ಮಾಡಿಕೊಳ್ಬೋದು. ಇನ್ನು ಸತಿಪತಿ ಕಲಹಗಳು, ರೋಗ ರುಜಿನಗಳು, ಏನಾದರೂ ಮನೆಯಲ್ಲಿ ಸುಮ್ಮನೆ ವಿರಸಗಳು, ಸುಮ್ಮನೆ ನೋಡಿ ಒಬ್ರಿಗೊಬ್ರು ಆಗಲ್ಲ, ಮಾತಾಡ್ತಾ ಇರಲ್ಲ, ಏನೋ ಒಂದು ತೊಂದರೆ, ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ಆಗ್ತಾ ಇರಲ್ಲ. ನೋಡಿ, ಈ ತುಳಸಿ ಗಿಡ ಅನ್ನುವಂಥದ್ದು ತುಂಬ ಬಹಳ ಮಹತ್ವ. ಯಾಕಂದರೆ ನೋಡಿ, ಮನೆಯಲ್ಲಿರುವಂತಹ ತುಳಸಿ ಗಿಡ ನಮ್ಮ ಮನೆಯ ವಾತಾವರಣವನ್ನು ಅದು ತೋರಿಸುತ್ತೆ ಅಂತ ಹೇಳ್ತಾರೆ. ಕೆಲವರು ಮನೆ ಮುಂದೆ ತುಳಸಿ ಗಿಡ ಒಣಗೋಗ್ತಾ ಇರುತ್ತೆ. ಅದನ್ನು ನೋಡಿ, ಯಾರೇ ಆಗಲಿ, ಹಿಂದಿನವರು ಹಿರಿಯರಾಗ್ಬೋದು, ತಿಳಿದಂಥವ್ರ ಹತ್ರ ಕೇಳಿದ್ರೆ ಹೇಳ್ತಾರೆ, ಮನೆಗೆ ಏನೋ ಸಂಕಷ್ಟ ಬಂದಿದೆ ಅಂತ. ತುಳಸಿ ಗಿಡಕ್ಕೆ ಅಷ್ಟು ನಮಗೆ ಇರುವಂತಹ ಸಂಬಂಧ ಅಂತ. ಆ ಒಂದು ಮನೆಗೆ, ಒಂದು ತುಳಸಿ ಗಿಡಕ್ಕೆ ಅದು ಎಚ್ಚರಿಕೆ ಕೊಡುತ್ತೆ. ತುಳಸಿ ಗಿಡ ಮನೆಯಲ್ಲಿ ಮುಂದೆ ಬರುವಂತಹ ಕೆಲವೊಂದು ಆಘಾತಕಾರ ವಿಚಾರಗಳಾಗ್ಬೋದು, ಅಥವಾ ಏನೋ ಒಂದು ತೊಂದರೆಗಳನ್ನು ಮುನ್ಸೂಚನೆ ಆಗಿ ಕೊಡುತ್ತೆ. ತುಳಸಿ ಗಿಡ ಒಣಗೋಗೋ ರೀತಿ ಬಂತು ಅಂತಂದರೆ ಏನೋ ಒಂದು ನಮಗೆ ತೊಂದರೆ ತೊಡಕುಂಟಾಗುವಂತಹ ಸನ್ನಿವೇಶ ನಾವು ಎದುರು ನೋಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಇರುತ್ತೆ.